ಸ್ನೇಹಿತರೆ ನಮಸ್ಕಾರ. ಪಿಯುಸಿಯಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿದ್ದ ಸ್ಟೆಲ್ಲಾ ಮೇರಿಸ್ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಕೂಡ ರಾಜ್ಯದಲ್ಲಿ 4ನೇ ರ್ಯಾಂಕ್, ಜಿಲ್ಲೆಯಲ್ಲಿ 2 ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನಗಳನ್ನು ತನ್ನದಾಕಿಸಿಕೊಂಡಿದ್ದಾರೆ. ಆದರೆ ವಿಶೇಷ ಏನು ಅಂದ್ರೆ ಒಂದಲ್ಲ ರೀ, 2 ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಆ ಸಾಧನೆ ಮಾಡಿರುವಂಥದ್ದು. ಈ ಬಗ್ಗೆ ಆ ವಿದ್ಯಾರ್ಥಿ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಶಿಕ್ಷಕರಿಗೆ. ಅವರು ಸಪೋರ್ಟಿಂದನೇ ನಾನು ಇಲ್ಲಿ ನಿಂತಿರೋದು. ಅವ್ರು ಇಲ್ದಲೇ ಇದ್ದರೆ ನಾನು 0ನೇ, ಅವ್ರು ಇರೋದಕ್ಕೆ ನಾನು 100 ಅಷ್ಟೇ. ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಎಲ್ಲದರಲ್ಲೂ ನಾನು ಸಹಾಯ ಮಾಡ್ತಿದ್ರು. ನಮ್ಮ ಶಿಕ್ಷಕರ ಮಾರ್ಗದರ್ಶನದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾನೇನೇ ಇದ್ರೂ ಇಲ್ಲಿ ಅವ್ರ ಎಫರ್ಟ್ಸಿಂದ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ಕೇಳಿದ್ರಲ್ಲ, ಕಲಿಯುವ ಮನಸ್ಸಿದ್ದರೆ ಉತ್ತಮ ಶಿಕ್ಷಣ ಸಂಸ್ಥೆಯನ್ನ ಸೇರಿದರೆ ಕಲಿಯುವ ಮನಸ್ಸಿರುವ ವಿದ್ಯಾರ್ಥಿ ಇಂತಹ ಸಾಧನೆಗಳನ್ನು ಮಾಡುವುದು ಕಷ್ಟವೇನಲ್ಲ. ಈ ಬಗ್ಗೆ ಮತ್ತೊಬ್ಬ ವಿದ್ಯಾರ್ಥಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ನನ್ನ ಪೇರೆಂಟ್ಸ್, ಟೀಚರ್ಸ್ ಮತ್ತೆ ನನ್ನ ಪ್ರಿನ್ಸಿಪಲ್ ಅಕಾಡೆಮಿಕ್ಸ್, ನಮ್ಮ ಪ್ರಿಯಾ ಮ್ಯಾಮ್ ಆಗಿರ್ಬೋದು, ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಅಪ್ಲಿಕೇಶನ್ ಲೆವೆಲ್ ನ ಕ್ವಶನ್ಸ್ ನ ಹೇಗೆ ಫೇಸ್ ಮಾಡ್ಬೇಕು ಅಂತ ನಮ್ಮ ಟೀಚರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಮತ್ತೆ ಮಾರ್ನಿಂಗ್ 7 o'clock ಟ್ಯೂಷನ್ಸ್ ಇರ್ತಿತ್ತು, ಸಂಜೆನೂ 5 o'clock ವರೆಗೂ ಟ್ಯೂಷನ್ಸ್ ಇರ್ತಿತ್ತು. ನಮ್ಮ ಟೀಚರ್ಸ್ ನಮಗೆ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು, ಅದೊಂದು ಹೆಲ್ಪ್ ಆಯ್ತು. ಮತ್ತೆ ನನ್ನ ಪೇರೆಂಟ್ಸ್ ಇದಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಕ್ಸ್ಪೆಷಲಿ ನಮ್ಮಮ್ಮ ನಾನು ಎದ್ದೋಡ್ಲಿಲ್ಲ ಅಂದ್ರು ಎಬ್ಬರಿಸಿ ಓದಿಸ್ತಿದ್ರು. ನಮ್ಮಮ್ಮ ನನ್ ಬೆಳಗ್ಗೆ ಎದ್ದೋದಕ್ಕೆ ಕಾರಣನೇ ನಮ್ಮಮ್ಮ. ಹೌದು, ಅದಕ್ಕೆ ಹೇಳೋದು ತಾಯಿ ಮನೆಯ ಮೊದಲ ಗುರು ಅಂತ ಹೇಳಿ. ಅಂತೂ ಇಂತೂ ಸ್ಟೆಲ್ಲಾ ಮೇರಿಸ್ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆ ತನ್ನದೇ ಆದ ಸಾಧನೆಯನ್ನ ಮಾಡಿ ತಾಲೂಕು, ತಂದೆ ತಾಯಿ ಹಾಗೂ ಗುರು ಹಿರಿಯರ ಕೀರ್ತಿ ಹಾಗೂ ಸಂಸ್ಥೆಯ ಹೆಸರನ್ನ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಆ ಸಂಸ್ಥೆಯ ಮಾಲೀಕರು, ಮುಖ್ಯಸ್ಥರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ. ಅಖಿಲ ಕರ್ನಾಟಕ ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಗಳಿಸಿದಂತ ಚಂದನ ಬಿಜಿ ಮತ್ತು ಭೈರವಿ ಜಿ ಹಾಗೂ ಇಡೀ ಜಿಲ್ಲೆಗೆ 2ನೇ ಸ್ಥಾನವನ್ನು ಪಡೆದು ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಮೇರುಗೈಯನ್ನು ಪಡೆದು ನಿಂತಿರುವಂತ ಈ ವಿದ್ಯಾರ್ಥಿಗಳಿಗೆ ನಾನು ಸಂಭ್ರಮಿಸುತ್ತಾ ಅಭಿನಂದಿಸುತ್ತೇನೆ. ಮಾತ್ರವಲ್ಲದೆ ಇದಕ್ಕೆ ಸಹಕಾರ ಮಾಡಿದಂತ ನನ್ನ ಒಲವಿನ ಶಿಕ್ಷಕ, ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿಯವರಿಗೆ ಕೂಡ ನಾನು ಅಭಿನಂದಿಸುತ್ತಾ ವಂದಿಸುತ್ತೇನೆ. ಸಹಕಾರ ನೀಡಿದ ಎಲ್ಲ ಪೋಷಕ ಬಳಗದವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಭಗವಂತನ ಪಾದಾರವಿಂದಗಳಿಗೆ ಮತ್ತೊಮ್ಮೆ ಪೊಡಮಡುತ್ತಾ ವಂದಿಸಿ ನಮಿಸುತ್ತಾ ಇಡೀ ಕುಣಿಗಲ್ ಜನತೆಗೆ ಪುನಃ ನಮಿಸಿ ವಂದಿಸುತ್ತೇನೆ. ಸ್ನೇಹಿತರೆ ಕೇಳಿದ್ರಲ್ಲ, ಅಂಕ ಆಧಾರಿತ ಶಿಕ್ಷಣದ ಜೊತೆಗೆ ಭವಿಷ್ಯದ ಸಮರ್ಥ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ನಮಗೆ ಮೌಲ್ಯಯುತವಾದ ಶಿಕ್ಷಣದ ಅವಶ್ಯಕತೆ ಇದೆ. ಒಂದು ಬಾರಿ ಸ್ಟೆಲ್ಲಾ ಮೇರಿಸ್ ಶಾಲೆಗೆ ನೀವು ಭೇಟಿ ನೀಡಿ, ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.